ಸ್ನೇಹಿತರೆ ನಮಸ್ಕಾರ. ನಾನು ಸತ್ಯನಾರಾಯಣ ಜಿಟಿ ಕರೂರಿನ ನಮ್ಮ ಮನೆಯಿಂದ ಮಾತಾಡ್ತಾ ಇದ್ದಾರೆ. ಮಧ್ಯಾಹ್ನ ಹೇಳಿದ್ದೆ, ಇವತ್ತು ರಾತ್ರಿ 7 ಗಂಟೆಗೆ ಸುಮಾರಿಗೆ ಫೇಸ್ಬುಕ್ ಲೈವ್ನಲ್ಲಿ ಬರ್ತೇನೆ ಅಂತೇಳಿ. ಕಾರಣ ಇಷ್ಟೇ, ನಮ್ಮೂರು ದ್ವೀಪ, ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕು ತುಮರಿ, ನಾಳೆಯಿಂದ 3 ದಿನಗಳ ಕಾಲ ಗೋಪಾಲಗೌಡರ ಸ್ಮರಣೆಯಲ್ಲಿದೆ. ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಸರಳ ಸಜ್ಜನಿಕೆಯ ಸಮಾಜವಾದಿ ರಾಜಕಾರಣಿ, ಗೇಣಿ ಹೋರಾಟದ ಸಂದರ್ಭದಲ್ಲಿ ಅತ್ಯಂತ ನಿರ್ಣಾಯಕವಾಗಿರ್ತಕ್ಕಂತಹ ಕಾಲಘಟ್ಟದಲ್ಲಿ ಶಾಸನ ಸಭೆಯನ್ನು ಪ್ರತಿನಿಧಿಸಿರ್ತಕ್ಕಂಥವರು, ಸರಿಹೊತ್ತಿನಲ್ಲಿ ನಮ್ಮ ಇಡೀ ಸಮಾಜವಾದಿ ಹೋರಾಟ ನುಡಿದಂತೆ ನಡೆದವರು, ಸರಳವಾಗಿರ್ತಕ್ಕಂತಹ ಬದುಕಿನ ಜೊತೆಗೆ ರಾಜಕಾರಣವನ್ನ ನೈತಿಕ ನೆಲಗಟ್ಟಿನಲ್ಲಿ ನೋಡಿರ್ತಕ್ಕಂಥ ಗೋಪಾಲಗೌಡರ ಸ್ಮರಣೆಯನ್ನ ನಾಳೆ, ನಾಡಿದ್ದು, ಅಚ್ಚೆ ನಾಡಿದ್ದು 3 ದಿನಗಳ ಕಾಲ ನಡೆಸಲಿದ್ದಾರೆ. ಕರ್ನಾಟಕ ಸಾಹಿತ್ಯ ಅಕಾಡೆಮಿ, ಅಭಿವ್ಯಕ್ತಿ ಬಳಗ ತುಮರಿ ಇವರುಗಳ ಸಹಯೋಗದೊಂದಿಗೆ ಪರಸ್ಪರ ಜಂಟಿಯಾಗಿ ತುಮರಿಯ ಗೋಪಾಲಗೌಡ ರಂಗಮಂದಿರದಲ್ಲಿ ನಾಳೆಯಿಂದ 3 ದಿನಗಳ ಕಾಲ ಶಾಂತವೇರಿಯ ಅಶಾಂತ ಸಂತ ಶಾಂತವೇರಿ ಗೋಪಾಲಗೌಡರ ಶತಮಾನೋತ್ಸವ, ಅವರ ಜನ್ಮದಿನಾಚರಣೆಯ ಶತಮಾನೋತ್ಸವದ ಕಾರ್ಯಕ್ರಮ 3 ದಿವಸ ನಡೆಯುತ್ತೆ. ನನಗೆ ಅತ್ಯಂತ ಖುಷಿ ಏನು ಅಂತೇಳಿ, ಖುಷಿಗೆ ಕಾರಣವಾಗುವ ಸಂಗತಿ ಏನಪ್ಪಾ ಅಂತ ಹೇಳಿದ್ರೆ, ದ್ವೀಪದ ನನ್ನ ನೆಲಕ್ಕೆ, ಮುಳುಗಡೆಯ ಈ ತುಮರಿಗೆ ವಿಳಾಸ ಕಳೆದುಕೊಂಡು ಪುನಃ ತನ್ನ ವಿಳಾಸವನ್ನು ಹುಡುಕಿಕೊಳ್ಳುತ್ತಿರುವ ಶರಾವತಿ ಮುಳುಗಡೆಯ ದ್ವೀಪ ಭಾಗಕ್ಕೆ ಕರ್ನಾಟಕ ರಾಜ್ಯದ ಪ್ರಮುಖ ಸಾಹಿತ್ಯಿಕ ಮನಸ್ಸುಗಳು, ಚಿಂತಕರುಗಳು ಆಗಮಿಸ್ತಾ ಇದ್ದಾರೆ. ಅದು ನನ್ನ ಪ್ರೀತಿಯ ಮೇಷ್ಟ್ರ ಆಗಿರ್ತಕ್ಕಂಥ ಪುರುಷೋತ್ತಮ ಬಿಳಿಮಲೆ ಸರ್ ಇಂದ ಹಿಡ್ಕೊಂಡು ನಮ್ಮ ಗಂಗಾಧರ್ ಸರ್ ಒಳಗೊಂಡಂತೆ ಸಾಕಷ್ಟು ಜನ, ಕಾಗೋಡು ತಿಮ್ಮಪ್ಪ ಸಾಹೇಬ್ರು ಅವ್ರ ಉಪಸ್ಥಿತಿ ಇರುತ್ತೆ. ಸಹಜವಾಗಿ ನಮ್ಮ ಶಾಸಕರಾಗಿರ್ತಕ್ಕಂಥ ಗೋಪಾಲಕೃಷ್ಣ ಬೇಡೂರವರು ನಾಳೆ ಅಧ್ಯಕ್ಷತೆಯಲ್ಲಿ ನಾಳೆ ಉದ್ಘಾಟನಾ ಕಾರ್ಯಕ್ರಮ ನಡೆಯುತ್ತೆ. ಮಿನಿಸ್ಟ್ರು ಬರ್ತಾರೆ. ಇವೆಲ್ಲ ಅಧಿಕೃತವಾಗಿ ದಾಖಲಾಗಿರ್ತಕ್ಕಂತಹ ಕಾರ್ಯಕ್ರಮದ ಸ್ವರೂಪ. 3 ದಿನಗಳ ಕಾಲ ವಿವಿಧ ವಿಚಾರಗಳಲ್ಲಿ ಚರ್ಚೆ, ಗೋಷ್ಠಿ ಮತ್ತು ನಾಟಕಗಳು ನಡೀತಾ ಇದ್ದಾವೆ. ನನ್ನ ಕರೂರು ಹೋಬಳಿಯ ಸಾಗರ ಸುತ್ತಮುತ್ತ ಇರುವಂತಹ ಸ್ನೇಹಿತರು ಖಂಡಿತವಾಗಿಯೂ ಬರಬೇಕು ಅನ್ನುವುದು ಇದು ಸರ್ಕಾರಿ ಕಾರ್ಯಕ್ರಮ, ಅಭಿವ್ಯಕ್ತಿ ಬಳಗ ಅದರ ಸಹಯೋಗದಲ್ಲಿದೆ. ನಾನು ಯಾಕೆ ಈ ವಿಷಯವನ್ನ ಎತ್ತಿಕೊಂಡು ಇವತ್ತು ಫೇಸ್ಬುಕ್ನಲ್ಲಿ ಮಾತಾಡ್ಲಿಕ್ಕೆ ಬಂದಿದ್ದೇನೆ ಅಂತ ಹೇಳಿದ್ರೆ, ನನಗೆ ಖುಷಿ ಇದೆ ಅಂತ ಹೇಳಿದೆ. ಖುಷಿ ಇರುವುದು ಯಾವ ಕಾರಣಕ್ಕೆ ಅಂತ ಹೇಳಿದ್ರೆ, ಇವರೆಲ್ಲ ಬರುತ್ತಿದ್ದಾರೆ. ಕನ್ನಡ ನೆಲದ ಸಾಕ್ಷಿ ಪ್ರಜ್ಞೆ ಎಂದು ಕರೆಸಿಕೊಳ್ಳಬಹುದಾಗಿರ್ತಕ್ಕಂತಹ 100ಕ್ಕೂ ಹೆಚ್ಚು ಜನ ಸಾಹಿತ್ಯ ಸಾಂಸ್ಕೃತಿಕ ವಲಯದಲ್ಲಿ ತಮ್ಮ ಹೆಸರನ್ನ, ಚಾಪನ್ನ ಸರ್ಕಾರದ ಮೇಲೆ ಪ್ರಭಾವ ಬೀರುವಷ್ಟು ಪ್ರಭಾವಿತರಾಗಿರುವ, ಬಹಳ ಮುಖ್ಯವಾಗಿ ಕರುನಾಡಿನ ಪ್ರಜ್ಞಾವಂತ ನಾಗರಿಕ ಸಮುದಾಯ, ಇಲ್ಲಿ ಆಗಮಿಸಿರುವಂತಹ ಎಲ್ಲ ಪ್ರಜ್ಞಾವಂತರು, ಎಲ್ಲ ರಿಸೋರ್ಸ್ ಪರ್ಸನ್ಗಳ ಮಾತುಗಳನ್ನ ಕೇಳುತ್ತೆ. ಆ ಮಾತಿಗೊಂದು ಬೇರೆದೇ ಆದ ಆಯಾಮ ಹುಡುಕುತ್ತೆ, ಒಳನೋಟಗಳನ್ನು ಹುಡುಕುತ್ತೆ. ಆ ಕಾರಣಕ್ಕೋಸ್ಕರ 3 ದಿನಗಳ ಕಾಲ ಮುಳುಗಡೆಯಿಂದ ಕಳೆದು ಹೋಗಿರುವ ನನ್ನ ನೆಲದಲ್ಲಿ ಸಾಹಿತ್ಯಿಕವಾಗಿರ್ತಕ್ಕಂತಹ ಗೋಪಾಲಗೌಡರ ಜನ್ಮದಿನಾಚರಣೆಯ ಶತಮಾನೋತ್ಸವ ಕಾರ್ಯಕ್ರಮ ನಡೀತಾ ಇದೆ. ನನ್ನ ಪ್ರಶ್ನೆ ಏನು ಅಂದ್ರೆ, ಬಿಳಿಮಲೆ ಸರ್, ಇದರ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಮುಕುಂದರಾಜ್ ಸರ್, ನೀವೆಲ್ಲ ನಮ್ಮ ನಡುವಿನ ಅತ್ಯಂತ ನಾವು ಪ್ರೀತಿಸುವಂತಹ ಮನಸ್ಸುಗಳು. ನೀವೆಲ್ಲ ನಿಮ್ಮ ವಿಚಾರಗಳಿಂದ ಪ್ರಭಾವಿತರಾಗಿರ್ತಕ್ಕಂಥವ್ರು ನಾವು. ಆದರೆ
ನಮ್ಮ ಗೋಪಾಲಗೌಡರು, ಮಲೆನಾಡಿನ ಗೋಪಾಲಗೌಡರು, ಸಮಾಜವಾದಿ ಗೋಪಾಲಗೌಡರು, ಅವರು ಎತ್ತಿರುವ ಪ್ರಶ್ನೆ, ಅವರು ಸಾಕ್ಷಿಯಾಗಿರ್ತಕ್ಕಂತಹ ಕಾಲಘಟ್ಟ, ಆ ಕಾಲಘಟ್ಟ ಇದ್ದದ್ದೇ ಅದು ಸಮಾಜವಾದಿ ಹೋರಾಟ. ಬಹಳ ಮುಖ್ಯವಾಗಿ ಭೂಮಿಗೆ ಸಂಬಂಧಪಟ್ಟಂತೆ ಕಾಗೋಡು ಹೋರಾಟ ನಡೆದಿರ್ತಕ್ಕಂತಹ ಅದರ ಫಲಿತಾಂಶದ ಭಾಗವಾಗಿ ಕಾನೂನಾತ್ಮಕವಾಗಿ ಬರಬೇಕಾಗಿರ್ತಕ್ಕಂತಹ ನಿರ್ಣಾಯಕ ಕಾಲಘಟ್ಟದಲ್ಲಿ ನಮ್ಮ ಗೋಪಾಲಗೌಡರು ನಮ್ಮ ಕ್ಷೇತ್ರವನ್ನು ಪ್ರತಿನಿಧಿಸಿದ್ರು. ನಾನು ಈ ಇನ್ವಿಟೇಷನ್ ಕಾರ್ಡ್ ನೋಡಿದೆ. ನನ್ನ ಪ್ರಶ್ನೆ ಇರೋದು ಇಂಥದ್ದೊಂದು ಮಹತ್ವವಾಗಿರ್ತಕ್ಕಂತಹ ಸಂದರ್ಭದಲ್ಲಿ ಮಲೆನಾಡಿನ ನನ್ನ ತುಮ್ರಿಯನ್ನು ಯಾಕೆ ಆರಿಸ್ಕೊಂಡಿದ್ದೀರಿ? ಅಭಿವ್ಯಕ್ತಿ ಬಳಗ ಅನ್ನುವುದೇ ಒಂದು ಕಾರಣವಾದರೆ ಆ ಪ್ರಶ್ನೆ ಬೇರೆ. ಈ ನನ್ನ ಮಾತಿನ ಕೊನೆಯಲ್ಲಿ ಅದಕ್ಕೆ ಉತ್ತರ ಹೇಳ್ತೇನೆ. ಅದರ ಹೊರತಾಗಿ ಅಲ್ಲೊಂದು ಭೌಗೋಳಿಕವಾಗಿರ್ತಕ್ಕಂತಹ ಜಾಗ, ಭೌಗೋಳಿಕವಾಗಿ ಅತ್ಯಂತ ಸೌಂದರ್ಯದ ಜಾಗ, ಒಂದು ದ್ವೀಪ ಪ್ರದೇಶ, ಪ್ರಶಾಂತವಾದ ಚಿಂತನೆಗೆ ಅರ್ಹವಾಗಿರ್ತಕ್ಕಂಥ ಪ್ರದೇಶ ಅಂತ ಏನಾದ್ರು ನೀವು ನನ್ನ ನೆಲವನ್ನು ಆಯ್ಕೆ ಮಾಡಿಕೊಂಡಿದ್ದರೆ ಸರಿ ಹೊತ್ತಿನಲ್ಲಿ ಮಲೆನಾಡಿನಲ್ಲಿಯೇ ಬಂದು ಬೆಂಗಳೂರಿನಲ್ಲಿ ಈ ಕಾರ್ಯಕ್ರಮವನ್ನು ನಡೆಸಬಹುದಿತ್ತು. ಮಲೆನಾಡಿಗೆ ಈ ಕಾರ್ಯಕ್ರಮವನ್ನು ಶಿಫ್ಟ್ ಮಾಡಿರೋದು ನಿಜವಾಗಿಯೂ ಸಂತೋಷ. ಆದರೆ ಮಲೆನಾಡಿನ ಮಡಿಲಲ್ಲಿರ್ತಕ್ಕಂತಹ ಮುಳುಗಡೆಯ ತೀರದ ಈ ದ್ವೀಪವನ್ನೇ ನಾವು ಆಯ್ಕೆ ಮಾಡಿಕೊಳ್ಳೋಣ ಎಂದು ನೀವು ಬಯಸಿದ್ದರೆ, ಯೋಚನೆ ಮಾಡಿದ್ದರೆ, ನನ್ನ ಪ್ರಶ್ನೆ ಇರೋದು ಈ ನೆಲದ ತಹತಹಿಕೆಗೆ, ಈ ನೆಲದ ತಲ್ಲಣಗಳಿಗೆ ಬೆನ್ನು ಹಾಕಿ ಈ ಕಾರ್ಯಕ್ರಮ ನಡೀತಾ ಇದೆಯೇನೋ ಅಂಥೇಳಿ ಈ ಆಹ್ವಾನ ಪತ್ರಿಕೆ ನೋಡಿದಾಗ ನನಗನ್ನಿಸ್ತು. ಒಂದು ಸರ್ಕಾರಿ ಕಾರ್ಯಕ್ರಮದ ಭಾಗವಾಗಿ ಉಳಿದಿರೋ ಸಂಗತಿಗಳು, ಅದರ ಆಯ್ಕೆಗಳು, ಅದರ ಬಗ್ಗೆ ನನ್ನ ಪ್ರಶ್ನೆಗಳನ್ನು ನಾನು ಎತ್ತಲ್ಲ. ಅದು ನನ್ನ ಪ್ರಶ್ನೆ ಬಹಳ ಸ್ಪಷ್ಟವಾಗಿರುವಂಥದ್ದು. ಮಲೆನಾಡಿನ ನೆಲದ ತಲ್ಲಣಗಳು ಏನಿದಾವೆ, ಈ ಹೊತ್ತಿನ ತಲ್ಲಣಗಳು ಏನಿದಾವೆ, ಅದರ ಬಗ್ಗೆ ಎಲ್ಲೂ ಕೂಡ ಒಂದು ಗೋಷ್ಠಿಯನ್ನು ನಿರ್ವಹಿಸಿದೆ. ಮುಳುಗಡೆಯ ತಲ್ಲಣಗಳು ಏನಾಗಿದ್ದಾವೆ? ಸುಮ್ಮನೆ ನಾನಷ್ಟು ತಿಳುವಳಿಕೆ ಇರುವವನಲ್ಲ. ನನಗಂತ ಬೌದ್ಧಿಕವಾಗಿರ್ತಕ್ಕಂತಹ ಆಯಾಮಗಳಲ್ಲಿ ಎಷ್ಟು ಚರ್ಚೆ ಮಾಡ್ತಿರೋ, ನನ್ನ ಮಿತಿ ಏನಿದೆಯೋ ನನಗೆ ಗೊತ್ತಿಲ್ಲ. ನನ್ನ ಬೌದ್ಧಿಕ ಮಿತಿಯಲ್ಲೇ ಮಾತಾಡುವುದಾದರೆ, ಮಲೆನಾಡು ಬಾಣಲೆಯಿಂದ ಬೆಂಕಿಗೆ ಬೀಳುವಂತಹ ಸ್ಥಿತಿಯಲ್ಲಿ ಇದೆ. ಕಾಡು ಮತ್ತು ನಾಡಿಗೆ ಸಂಬಂಧಪಟ್ಟಂತೆ ನಮ್ಮ ಶಾಸನಗಳು ಮತ್ತು ಜನಸಮುದಾಯದ ನಡುವೆ ಬಹಳ ದೊಡ್ಡದಾಗಿರ್ತಕ್ಕಂಥ ಅಂತರ ಸೃಷ್ಟಿಯಾಗಿದೆ. ಬಹಳ ದೊಡ್ಡ ಅಂತರ. ಅರಣ್ಯದ ಹೆಸರಿನ ಕಾನೂನುಗಳು ರೈತರನ್ನ ಜಿಗಣೆಯ ರೀತಿಯಲ್ಲಿ ಹಿಂಡುತ್ತಾ ಇದ್ದಾವೆ. ಈಶ್ವರ್ ಖಂಡ್ರೆ ಅಂತ ಮಿನಿಸ್ಟರ್ ಇದ್ದಾರೆ, ಕರ್ನಾಟಕ ರಾಜ್ಯ ಸರ್ಕಾರದ ಮಿನಿಸ್ಟರ್ ಇದ್ದಾರೆ. ಅವ್ರು ಬರಬೇಕಾಗಿತ್ತು ನಾಳೆ ಅನ್ನೋದು ನನ್ನ ನಿರೀಕ್ಷೆ ಇತ್ತು. ಅವರು ಮೊನ್ನೆ ಒಂದು ಆದೇಶ ಹೊರಡಿಸಿ ಅರಣ್ಯ ನ್ಯಾಯಾಲಯದಲ್ಲಿ ತೀರ್ಪಾಗಿರ್ತಕ್ಕಂತಹ 3 ಎಕರೆಗಿಂತ ಜಾಸ್ತಿ ಇರ್ತಕ್ಕಂತಹ ಪ್ರದೇಶಗಳನ್ನು ತಕ್ಷಣ ಅರಣ್ಯ ಒತ್ತುವರಿಯನ್ನು ತಕ್ಷಣವಾಗಿಯೇ ನೀವು ತೆರವು ಮಾಡಬೇಕು ಅಂತ ಹೇಳಿ ತಮ್ಮ ಅರಣ್ಯ ಇಲಾಖೆಗೆ ಆದೇಶ ಹೊರಡಿಸಿದ್ದಾರೆ. ಆದೇಶ ಸಿಕ್ಕಿದ ತಕ್ಷಣ ನಮ್ಮ ಅರಣ್ಯ ಇಲಾಖೆಯವರು ಕೇಳಬೇಕೆ, ಕೈಯಲ್ಲಿ ವಜ್ರಾಯುಧ ಸಿಕ್ಕಿದ ಹಾಗೆ ತಕ್ಷಣವಾಗಿಯೇ ನೋಟಿಸ್ಗಳನ್ನು ಇಶ್ಯೂ ಮಾಡ್ತಾ ಇರುವಂತಹ ಏರಿಯಾ ನನ್ನ ನೆಲದ ಸುತ್ತಮುತ್ತ ಇಟ್ಕೊಂಡು ಯೋಚನೆ ಮಾಡೋದಾದ್ರೆ, ಈ ಮುಳುಗಡೆಯ ತೀರದ ಸುತ್ತಮುತ್ತಲಿನ ಹಳ್ಳಿಗಳಿಗೆ ಒಂದೊಂದನೆ ಆಯ್ಕೆ ಮಾಡಿಕೊಂಡು ಒಂದೇ ಹಳ್ಳಿಯ 30 ಜನರಿಗೆ ನೋಟಿಸ್ ಇಶ್ಯೂ ಮಾಡ್ತಾರೆ. ಎಷ್ಟು ವರ್ಷದಿಂದ ಬದುಕಿದ್ದಾರೆ? 70-75 ವರ್ಷಗಳಿಂದ ಅಲ್ಲಿ ಬದುಕ್ತಾರೆ, 50 ವರ್ಷಗಳಿಂದ ಅಲ್ಲಿ ಬದುಕ್ತಾ ಇದ್ದಾರೆ. ಅವರು ಕಾಡಿಗೆ ಹೋಗಲು ಕಾರಣರಾದವರು ಯಾರು? ಅವರು ಕಾಡಿಗೆ ಹೋಗಲು ಕಾರಣರಾಗಿರ್ತಕ್ಕಂಥದ್ದು ನಮ್ಮದೇ ಪ್ರಭುತ್ವ. ಮುಳುಗಡೆಯ ಹೆಸರಿನಲ್ಲಿ ಮಡೆನೂರು ಡ್ಯಾಮ್ ಕಟ್ಟಿದಂತಹ ಸಂದರ್ಭದಲ್ಲಿ 9,000 ಎಕರೆಗೆ ದಟ್ಟ ಕಾಡನ್ನು ಮುಳುಗಿಸಲಾಯಿತು. ಲಿಂಗನಮಕ್ಕಿ ಜಲಾಶಯ ಕಟ್ಟಿದಂತಹ ಸಂದರ್ಭದಲ್ಲಿ
15,000 ಎಕರೆ ದಟ್ಟ ಕಾಡನ್ನು ಮುಳುಗಿಸಲಾಯಿತು. ಯಾವ ನದಿ ದಂಡೆಯಲ್ಲಿ ಮೊದಲ ಮುಳುಗಡೆ 1947, 45, 46, ಇನ್ನೊಂದು ಕಡೆ ಎರಡನೇ ಮುಳುಗಡೆ 1962, 67. ಒಂದೇ ನೆಲದ ಜನ ಎರಡೆರಡು ಬಾರಿ ಮುಳುಗಡೆಯಾಗಿ ಈಗ ಮೂರನೆಯ ಹಂತದಲ್ಲಿ ಬದುಕನ್ನು ಕಟ್ಟಿಕೊಳ್ಬೇಕು ಅನ್ನೋದಕ್ಕೆ ಎಲ್ಲಿ ಹೋಗ್ತಾರೆ? ನೀವು ತಳಭಾಗದಲ್ಲಿ ನೀರನ್ನು ನಿಲ್ಲಿಸಿದ್ದೀರಿ. ಶರಾವತಿ ನದಿ ನನ್ನ ಲಿಂಗನಮಕ್ಕಿ ಸೀಮಿತವಾಗಿ ಮಾತಾಡೋದಾದ್ರೆ ಘಟ್ಟ ಪ್ರದೇಶಕ್ಕೆ ಮೇಲೆ ಹತ್ತಿಕೊಂಡು ಹೋಗಲೇಬೇಕು. ಅವರು ಹತ್ತಿಕೊಂಡು ಅಲ್ಲಿ ಕುಳಿತಿರ್ತಕ್ಕಂಥ ಜಾಗ ನಿಮ್ಮದಲ್ಲ. ಸರಿ, ನಮ್ಮ ಜಾಗವನ್ನು ಮುಳುಗಿಸಿ. ಇದು ಎರಡು ಆಯಾಮದಲ್ಲಿ, ಬರೀ ದ್ವೀಪದ ಒಳಗೆ ಮತ್ತು ದ್ವೀಪದ ಹೊರಗೆ. ಅದು ಪುರ್ದಾಳು, ಶೆಟ್ಟಿಹಳ್ಳಿ ಒಳಗೊಂಡಿರ್ತಕ್ಕಂಥ ನಮ್ಮದೇ ಶರಾವತಿ ಸಂತ್ರಸ್ತರನ್ನ ಸ್ವತಃ ಸರ್ಕಾರ ಅಲ್ಲಿ ತೆಗೆದುಕೊಂಡು ಹೋಗಿ ಕಾಡಲ್ಲಿ ಬಿಟ್ಟು ಇವತ್ತನ್ನ ಅರಣ್ಯ ಅಲ್ಲಿಂದ ಎದ್ದೇಳು ಅನ್ನುವಂಥ ಸ್ಥಿತಿಗೆ ತಲುಪಿರುವ ಈ ಹೊತ್ತಿನಲ್ಲಿ 3 ಎಕರೆಗಿಂತ ಮೇಲೆ ಇರ್ತಕ್ಕಂಥವರಿಗೆ ನ್ಯಾಯಾಧಿಕರಣದ ನೋಟಿಸ್ ಕೊಟ್ಟಿರ್ತಕ್ಕಂಥವರಿಗೆ ನೀವು ಅವ್ರನ್ನ ತೆರವು ಮಾಡಿ ಅನ್ನುವಂಥ ನನ್ನ ಈಶ್ವರ್ ಖಂಡ್ರೆ ಅವರು ಇಲ್ಲ 3 ಎಕರೆ ಶಾಂಕ್ಷನ್ ಮಾಡೋದಕ್ಕೆ ಸಂಬಂಧಪಟ್ಟಂತೆ ಏನು ಪ್ರಕ್ರಿಯೆಗಳು ಆಯ್ತು. 3 ಎಕರೆ ಮೇಲಿರೋದು ಮತ್ತೆ ನೋಡೋಣ. 3 ಎಕರೆ 4 ಎಕರೆ ಇದೆ ಅಂತ ಇಟ್ಕೊಳ್ಳೋಣ. 3 ಎಕರೆಗೆ ಸ್ಯಾಂಕ್ಷನ್ಗೆ ಸಂಬಂಧಪಟ್ಟಂತೆ ಸರ್ಕಾರದ ಕೈಯಲ್ಲಿ ಏನಿದೆ ಅಂತೇಳಿ ಹೇಳೋಕೆ ಸಿದ್ಧರಿದ್ದಾರಾ? ಇದು ಇಲ್ಲಿ ಮಾತ್ರ ಅಲ್ಲ, ಇದು ಭೂಮಿಯ ಕಾಡು ನಾಡಿಗೆ ಸಂಬಂಧಪಟ್ಟಂತೆ ಇಂತಹ ಒಂದು ಕಡೆ ಮುಳುಗಡೆ ಸಂತ್ರಸ್ತವಾಗಿರ್ತಕ್ಕಂಥ ಶರಾವತಿ ಕಣಿಯಲ್ಲಿ, ಯಾಕಂದ್ರೆ ದ್ವೀಪ ಹೊಳೆದಾಟುತ್ತಾ ಇರುವಾಗ ಅತ್ತ ಇತ್ತ ಹಸಿರು, ಅತ್ತ ಕಡೆ ಹೊಳೆ, ಸುತ್ತಲೂ ನೀರು, ಬರುವ ಲಾಂಚು, ಅದೊಂದು ರೀತಿಯ ಖುಷಿಯ ಸಂಭ್ರಮವೆನ್ನಿಸುವ ಸಾಧ್ಯತೆಗಳು ಸಹಜವಾಗಿರ್ತಾರೆ ಬೆಂಗಳೂರಿನಿಂದ ಹೊರಗಡೆಯಿಂದ ಬರುವಂತಹ ಸಾಹಿತಿಗಳಿಗೆ. ಈ ನೆಲದ ಯಾಕಂದ್ರೆ ಸಾಹಿತಿಗಳಿಗೆ ಇದು ಅರ್ಥ ಆಗಬೇಕಲ್ಲ. ರಾಜಕಾರಣಿಗಳು ಕೆಲವೊಮ್ಮೆ ಆ ಕಡೆ ಈ ಕಡೆ ತೇಲ್ಕೊಂಡು ಮಗದೊಂದು ಆತ್ಮವಂಚನೆಯ ಹಲವು ಸಾಧ್ಯತೆಗಳು ರಾಜಕಾರಣಿಗಳಲ್ಲಿ ಜಾಸ್ತಿ ಅನ್ನುವಂತಹ ಒಂದು ಜನರಲ್ ಡೆಫಿನಿಷನ್ಸ್ ನಡುವೆನೂ ಕೂಡ ಈ ಕಾಡು ನಾಡಿನ ಬಿಕ್ಕಟ್ಟಿನಲ್ಲಿ ಇಡೀ ಮಲೆನಾಡು ಜ್ವಲಂತವಾಗಿ ಬೇಯ್ತಾ ಇದೆ. ನಂಬರ್ 1. ನಂಬರ್ 2, ಒಂದು ನದಿ ದಂಡೆಯ ಜನ 2 ಬಾರಿ ಮುಳುಗಡೆಯಾದ ನಂತರ ಸರ್ಕಾರಿ ಯೋಜನೆಗಳಿಗೆ ಪುನಃ ನಿರ್ವಸಿತರಾಗಬೇಕಾ ಅನ್ನುವಂಥದ್ದೊಂದು ಪ್ರಶ್ನೆ ನಾನು ಗೋಪಾಲಗೌಡರನ್ನ ನೆನೆಯುತ್ತಲೇ ಕೇಳಿಕೊಳ್ಳಬೇಕಾದ ಪ್ರಶ್ನೆ. ಈ ವಿಚಾರ ಸಂಕೀರ್ಣದಲ್ಲಿ ನಾನು ನಿರೀಕ್ಷೆ ಮಾಡಿರುವಂತಹ ಪ್ರಶ್ನೆಗಳು, ಇವತ್ತಿನ ತಲ್ಲಣಗಳು. ಎಷ್ಟು ಬಾರಿ ಒಂದೇ ನದಿ ದಂಡೆಯ ಜನ ಎಷ್ಟು ಬಾರಿ ಸ್ಯಾಕ್ರಿಫೈಸೇಷನ್ ಮಾಡಬೇಕು? ಮೊದಲು ಮುಳುಗಡೆ ಮಾಡಿದ್ರಿ, 2ನೇ ಮುಳುಗಡೆ ಮಾಡಿದ್ರಿ, ಈಗ 3ನೇ ಮುಳುಗಡೆ ಅರಣ್ಯದ ಹೆಸರಿನಲ್ಲಿ ಎಷ್ಟು ಯೋಜನೆಗಳು? ಇಂಡೀಕರಣ, ಹುಲಿ ಯೋಜನೆ, ಅಭಯಾರಣ್ಯಕ್ಕೆ ವಿವಿಧ ರೀತಿಯ ಅಭಯಾರಣ್ಯಗಳು. ಇದರ ನಡುವೆ 2010ರಲ್ಲಿ 1,75,000 ಹೆಕ್ಟೇರ್ ಭೂಮಿಯನ್ನ ರೆವಿನ್ಯೂ ಭೂಮಿ, ಅರಣ್ಯ ಭೂಮಿ ನಮ್ದು ಓಕೆ, ರೆವಿನ್ಯೂ ಭೂಮಿ ಬದುಕಿರ್ತಕ್ಕಂಥ ನಮ್ಮದೇ ಮುಳುಗಡೆ ಸಂತ್ರಸ್ತರು 1,75,000 ಎಕರೆ ಭೂಪ್ರದೇಶವನ್ನ 1,75,000 ಹೆಕ್ಟೇರ್ ಭೂಪ್ರದೇಶವನ್ನ ಅದನ್ನ ಡೀಮ್ಡ್ ಫಾರೆಸ್ಟ್ ಅಂತೇಳಿ ಕನ್ಸಿಡರ್ ಮಾಡಿ ಅದನ್ನ ಬಫರ್ ಝೋನ್ ಒಳಗಡೆ ಅದನ್ನ ಸೇರಿಸ್ಕೊಂಡಿಟ್ಕೊಂಡಿದ್ದಾರೆ. ಅಲ್ಲಿರ್ತಕ್ಕಂಥವ್ರು ಅಂಬಾರ್ಗುಡ್ಡಗೂ ಸೇರ್ಕೊಂಡು ಅಲ್ಲಿರ್ತಕ್ಕಂಥವ್ರನ್ನ ಒಕ್ಕಲಿಬಿಸುವುದಕ್ಕೆ ಏನ್ ಬೇಕೋ ಅದಕ್ಕೆ ಬೇಕಾಗಿರೋ ಎಲ್ಲ ಪೂರ್ವ ತಯಾರಿಗಳನ್ನು ಕೂಡ ಯಾರನ್ನ ಕೇಳಿದ್ದರು? ಡೀಮ್ಡ್ ಫಾರೆಸ್ಟ್ ಅಂತೇಳಿ ಸೂಕ್ಷ್ಮ ವಲಯ ಅಂತ ಘೋಷಣೆ ಮಾಡೋದಕ್ಕೆ, ಡೀಮ್ಡ್ ಫಾರೆಸ್ಟ್ ಅಂತೇಳಿ ಘೋಷಣೆ ಮಾಡೋದಕ್ಕೆ ಯಾರನ್ನ ಕೇಳಿದ್ದರು? ಯಾವ IAS ಆಫೀಸರ್ಗೆ ಅವನಿಗೆ ತೋಚದ ಹಾಗೆ ಅವನ ಫೈಲ್ ಒಳಗಡೆ ಅವನು ಬರ್ಕೊಂಡು ಅವನು ಕಳಿಸ್ಕೊಟ್ಟಿದ್ದು ಗೊತ್ತಾಗಿದ್ದು ನಮ್ಮ ಜನರಿಗೆ ಮೊನ್ನೆ ನೋಟಿಸ್ ಬಂದ್ರ ಮೇಲೆ. ಅದರ ಒಳ ಬಿಕ್ಕಟ್ಟುಗಳನ್ನು ನಾನು ಹೇಳ್ತಾ ಇರೋದು ಆ ನೋಟಿಸ್ ಬಂದ್ರ ಮೇಲೆ ಗೊತ್ತಾಗ್ತಾ ಇದೆ. ಇದು ನಿಮ್ದು ಇರ್ತಕ್ಕಂಥ ನಮ್ಮ ಕಾನೂನುಗಳ ಬಗ್ಗೆ ಬಹಳ ಮಾತಾಡುವವರು, ನಮ್ಮ ಬಗಾರುಕುಂ ಅರ್ಜಿಗಳು ಬಾಕಿ ಇರುವಾಗ, ನಮ್ಮ 94C ಅರ್ಜಿಗಳು ಬಾಕಿ ಇರುವಾಗ ಹೇಗೆ ನೀವು ನಮ್ಮನ್ನ ಕೇಳದೆ ನಮ್ಮ ಅರ್ಜಿಗಳ ಬಗ್ಗೆ ಏನು ಅಂತಿಮವಾಗಿರ್ತಕ್ಕಂಥ ನಿರ್ಧಾರ ತೆಗೆದುಕೊಳ್ಳದೆ ಏಕಾಏಕಿ ಡೀಮ್ಡ್ ಫಾರೆಸ್ಟ್ ಕನ್ಸಿಡರ್ ಮಾಡಿದ್ರಿ?
ಅದರ ಆದೇಶವನ್ನು ಹೊರಡಿಸಿದ್ರಿ, ಗೊತ್ತೇ ಇಲ್ಲ. ಜನ ಇವತ್ತು ಬಾಣಲೆಯಿಂದ ಬೆಂಕಿಗೆ ಬೀಳ್ತಾ ಇದ್ದಾರೆ. ಮಲೆನಾಡಿನ ಅಂಚಿನ ಎಲ್ಲ ಹಳ್ಳಿಗಳ ಕತೆ, ಎಲ್ಲ ಜಾತಿ ವರ್ಗದವರ ಕತೆ, ಎಲ್ಲ ಪಕ್ಷದವರ ಕತೆ. ಅದ್ರಾಗೇನು ಆ ಭಾವ ಈ ಭಾವ ಇಲ್ಲ, ಕಾಂಗ್ರೆಸ್ ಭಾವ ಬಿಜೆಪಿ ಭಾವ ಇಲ್ಲ. ಎಲ್ಲರ ಕತೆ, ಎಲ್ಲರ ಮನೆಯೊಳಗಡೆ ಇರುವ ನೋವು. ಎಲ್ಲ ಯೋಜನೆಗಳನ್ನ ಮಲೆನಾಡಿನ ಒಂದಿಷ್ಟು ಭಾಗಕ್ಕೆ ಒಂದೇ ನದಿ ದಂಡೆಯ ಮೇಲೆ ಫೋರ್ಸ್ಫುಲಿ ಬಲವಂತವಾಗಿ ಹಾಕುತ್ತಲೇ ಇದ್ದಾರೆ. ನಮ್ಮನ್ನ ಪ್ರತಿಕ್ಷಣವೂ ಕೂಡ ಜೀವಂತ ಸಾಯಿಸುತ್ತಾ ಇದ್ದಾರೆ. ಈ ಹೊತ್ತಿನಲ್ಲಿ ಇದು 2. ಮೂರನೆಯದು, ಶೇಮ್ ಟು ಅವರ್ ಗವರ್ಮೆಂಟ್. ಎಲ್ಲ ಸರ್ಕಾರಗಳಿಗೂ ನಮಗೂ ಸೇರ್ಕೊಂಡು ನಮಗಿನ್ನೂ ಕೂಡ ಶರಾವತಿ ನದಿ ದಂಡೆಯಿಂದ ಮುಳುಗಡೆ ಆಗಿರ್ತಕ್ಕಂತಹ ಜನರು ಅಲ್ಲಿ ಉರುಳುಗಲ್ಲಲ್ಲಿ ನಮ್ಮ ಜನ 60 ಕುಟುಂಬಗಳು ಇವತ್ತಿಯೂ ಕೂಡ ಕಳೆದ 70 ವರ್ಷಗಳಿಂದ ವಿದ್ಯುತ್ ಇಲ್ಲದೆ ಜೋಲಿ ಕಟ್ಟಿಕೊಂಡು 108 ಆ ಊರಿಗೆ ಹೋಗಲ್ಲ. 8 ಕಿಲೋಮೀಟರ್ 7 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕು. ಮಳೆಗಾಲದಲ್ಲಿ ಹೋಗಕ್ಕಾಗಲ್ಲ. ನಾನು ಕರ್ನಾಟಕ ರಾಜ್ಯದ ಬಗ್ಗೆ ಮಾತಾಡ್ತಾ ಇದ್ದೀನಿ, ಶಿವಮೊಗ್ಗ ಜಿಲ್ಲೆ ಬಗ್ಗೆ ಮಾತಾಡ್ತಾ ಇದ್ದೀನಿ. ಜೋಗದ ಸಿರಿ ಬೆಳಕಿನಲ್ಲಿ ಕವಿತೆ ಅವುಗಳ ಬಗ್ಗೆನೇ ಮಾತಾಡ್ತಾ ಇದ್ದೀನಿ. ಜೋಗದ ಸಿರಿ ಬೆಳಕಿನಲ್ಲಿ ಅಲ್ಲ, ಜೋಗದ ಸಿರಿ ಕತ್ತಲಿನಲ್ಲಿ ಅಲ್ಲೇ ಇದೆ. ಜೋಗದಿಂದ ಜಸ್ಟ್ 20 ಕಿಲೋಮೀಟರ್ ಉರುಳುಗಲ್ಲು. ಜನ ದಡಿಗೆ ಮೇಲೆ ಹೊತ್ಕೊಂಡು ಹೋಗ್ತಾರೆ. ಜನ ದಡಿಗೆಯ ಮೇಲೆ ಕಾಯಿಲೆ ಕಸಾಲೆ ಬಂದಿರತಕ್ಕಂಥವ್ರನ್ನ, ಗರ್ಭಿಣಿಯರನ್ನ, ಬಾಣಂತಿಯರನ್ನ ದಡಿಗೆ ಹಾಕಿ ನಮ್ಮಲ್ಲಿ 4 ಜನರು ಹೊತ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರೆ, ಜನರಲಿ ಡೆಫಿನಿಷನ್ ಏನು ಅಂತ ಹೇಳಿದ್ರೆ ಅವ್ನು ತೀರೋಗಿದ್ದಾರೆ ಅಂತ ಅರ್ಥ. ಇಲ್ಲಿ ಬದುಕಿಸುವುದಕ್ಕೋಸ್ಕರವಾಗಿ ನಾವು ಅದನ್ನು ಹೊತ್ಕೊಂಡು ಹೋಗ್ತಾ ಇದ್ದಾವೆ. ಅವರನ್ನ ಆಸ್ಪತ್ರೆ ಸೇರಿಸುವುದಕ್ಕೋಸ್ಕರವಾಗಿ. ಇದು 3. ಕರೆಂಟ್ ಇಲ್ಲ, ಶಾಲೆ ಇಲ್ಲ. ಇವತ್ತಿನ ತನಕ ಕರ್ನಾಟಕ ರಾಜ್ಯ ಸರ್ಕಾರ, ಎಲ್ಲ ಸರ್ಕಾರಗಳು ಸೇರಿಕೊಂಡು ಹಸಿರುಮಕ್ಕೆ ಸೇತುವೆ ಒಳಗೊಂಡಿರ್ತಕ್ಕಂಥ 1-2 ಘಟನೆಗಳ ಹೊರತುಪಡಿಸಿ, ಇನ್ನು ಕೂಡ ಕಂಪ್ಲೀಟ್ ಆಗಿಲ್ಲ, ಅದನ್ನು ಹೊರತುಪಡಿಸಿ ಇವತ್ತಿನ ತನಕ ಶರಾವತಿ ಸಂತ್ರಸ್ತರು ಎನ್ನುವ ಕಾರಣಕ್ಕೆ ಯಾವತ್ತೂ ಕೂಡ ಒಂದು 100 ಕೋಟಿ ರೂಪಾಯಿ ಪ್ಯಾಕೇಜ್ ಬಿಡುಗಡೆ ಮಾಡಿರ್ತಕ್ಕಂಥ ಉದಾಹರಣೆಗಳಿಲ್ಲ. ಅವತ್ತಿನಿಂದ ಇವತ್ತಿನ ತನಕ ಇದರ ನಡುವೆ ಶರಾವತಿಯ ನದಿ ನೀರನ್ನ ಬೆಂಗಳೂರಿಗೆ ನಾವು ದಾಹ ತಣಿಸಬೇಕು. ನಾವು ದಾಹ ತಣಿಸಬೇಕು. ಬೆಂಗಳೂರು ಬೆಳೆಯುತ್ತಿದೆ. ಬೆಳೆಯುತ್ತಿರುವ ಬೆಂಗಳೂರಿನ ಆಸರೆ ಮುಗಿಯೋದಿಲ್ಲ. ಅದರ ಮುಕ್ತಾಯ ಇಲ್ಲ. ಅದು ಬಕಾಸುರ. ಅದರ ಆಯಾಸಕ್ಕೆ, ಅದಕ್ಕೆ ಆಗಿರ್ತಕ್ಕಂಥ ಬಾಯಾರಿಕೆಗೆ ಶರಾವತಿಯ ನದಿ ನೀರನ್ನು ಅಲ್ಲಿಗೆ ತೆಗೆದುಕೊಂಡು ಹೋಗ್ಬೇಕು. ಹೊಸ ಯೋಜನೆ ಕಳೆದ 2-3 ವರ್ಷಗಳಿಂದ, ಕಳೆದ 5 ವರ್ಷಗಳಿಂದಲೂ ಸದ್ದಾಗುತ್ತಲೇ ಇದೆ. ಮಲೆನಾಡಿನ ಜನ ಇದಕ್ಕೆ ಪ್ರತಿರೋಧ ಕೊಡ್ತಾನೆ ಇದ್ದೇವೆ. ಒಂದು ಸರಿ ಆಯ್ತು, 2ನೇ ಸರಿ ಪ್ರತಿರೋಧ ಹಂತದಲ್ಲಿ ಹಿಡಿದಿದ್ದೇವೆ. ಯಾಕೆ ಈ ಮಾತನ್ನು ನಾನು ದಾಖಲಿಸ್ತಾ ಇದ್ದೇನೆ ಅಂದ್ರೆ, ಪಾರ್ಟಿ ಪಕ್ಷ ಎಲ್ಲವನ್ನು ಇದು ನೆಲದ ತಲ್ಲಣ. ನಾನು ಈ ಹೊತ್ತಿನಲ್ಲಿ ಗೋಪಾಲ್ ಗೌಡ್ರಂತಹ ಸ್ಮರಣೆ ಮಾಡುವಂತಹ ಹೊತ್ತಿನಲ್ಲಿ, ಗೋಪಾಲ್ ಗೌಡ್ರ ಜನ್ಮ ದಿನೋತ್ಸವವನ್ನು ಶತಮಾನೋತ್ಸವ ಆಚರಿಸುವಂತಹ ಹೊತ್ತಿನಲ್ಲಿ, ಅವರ ಹೆಸರಿನಲ್ಲಿ ಒಂದು 3 ದಿವಸದ ಶಿಬಿರ ನಡೆಯುವಂತಹ ಸಂದರ್ಭದಲ್ಲಿ ನಾನು ನಮ್ಮ ಸಾಕ್ಷಿ ಪ್ರಜ್ಞೆಯಾಗಿರ್ತಕ್ಕಂತಹ ಕನ್ನಡ ಸಾಹಿತ್ಯ ಅಕಾಡೆಮಿ ಇರ್ಬೋದು, ಸಾಹಿತ್ಯ ಪರಿಷತ್ ಇರ್ಬೋದು, ಮತ್ತೊಂದು ಏನಿದ್ದಾವೆ ಪ್ರಾತಿನಿಧಿಕ ಸಂಸ್ಥೆಗಳು, ಅದರಲ್ಲಿ ಈ ಹೊತ್ತಿನಲ್ಲಿ ಇರ್ತಕ್ಕಂತಹ ಹಿರಿಯ ಪ್ರೀತಿಪಾತ್ರ ಹಿರಿಯ ಸಾಹಿತಿಗಳು, ಹಿರಿಯ ಚಿಂತಕರು, ಸಮಾಜದ ಬಗ್ಗೆ ಎಲ್ಲರನ್ನೂ ಒಳಗೊಂಡು ಸಮಾಜದ ಪ್ರಗತಿ ಬಹಳ ಮುಖ್ಯ ಅಭಿವೃದ್ಧಿಗಿಂತ ಅಂತ ಹೇಳುವಂತವರು, ಕನ್ನಡ ಕಟ್ಟಬೇಕು, ಕನ್ನಡ ನೆಲದಲ್ಲಿ ಕನ್ನಡಿಗರು ತಬ್ಬಲಿಗರಾಗಬೇಕು ಅನ್ನುವಂತಹ ಧ್ವನಿಯನ್ನು ಎತ್ತುವಂತಹ ಮಾದರಿ ನಾಯಕತ್ವವನ್ನು ಹೊಂದಿರತಕ್ಕಂತಹ ಸಾಕ್ಷಿ ಪ್ರಜ್ಞೆಯ ನಮ್ಮ ಚಿಂತಕರುಗಳು
ನಮಗೆ ಧ್ವನಿಯಾಗಬೇಕಿತ್ತು. ಇದರ ಗೋಷ್ಠಿಯೊಳಗಡೆ ಎಲ್ಲೂ ಅದು ಒಳಗೊಳ್ಳಲೇ ಇಲ್ಲವಲ್ಲ. ತುಮ್ರಿಯ ನೆಲದಲ್ಲಿ ನಿಂತು ಗೋಪಾಲಗೌಡರ ನೆನೆಸದ್ದೇನೋ ಸರಿ, ಪಕ್ಕದಲ್ಲೇ ಮುಳುಗುತ್ತಿರುವ ನನ್ನ ರೈತರನ್ನ ನೋಡದೆ ಭೂತಮುಖಿಯಾಗಿ ಬಿಟ್ಟರೆ ಹೇಗೆ? ಮುಕುಂದರಾಜ್ ಸರ್, ನಾನೆಲ್ಲೋ ದೂರದಲ್ಲಿ ನಿಮ್ಮನ್ನು ನೋಡಿದ್ದೇವೆ. ನಾವೆಲ್ಲ ಹತ್ತತ್ರ ಬಂದು ಅಲ್ಲಿ ಹೋಗಿ ಬೆಂಗಳೂರು ಬಂದು ಆ ಥರ ಎಲ್ಲ ಮಾಡುವಂತಹ ಆ ರೀತಿಯಲ್ಲಿ ನಾವು ನಿಮ್ಮನ್ನ ಕಾಂಟ್ಯಾಕ್ಟ್ಗಳಲ್ಲಿ ಇಲ್ಲ. ಆದರೆ ನಾವು ಸಕಾರಣಕ್ಕಾಗಿ ನಿಮ್ಮನ್ನ ಪ್ರೀತಿಸುವುದಕ್ಕೆ ಬಿಡಿಮಲೆ ಸರ್ ಸಮಾರೋಪ ಸಮಾರಂಭಕ್ಕೆ ತಾವು ಬರ್ತಾರೆ. ವೆಲ್ಕಮ್ ಟು ಯು ಸರ್. ನಿಮ್ಮಂತಹ ಸಾಕಷ್ಟು ಜನ ಬರ್ತಾರೆ. ಇಲ್ಲಿ ಹೆಸರನ್ನು ನಾನು ಪ್ರತ್ಯೇಕ ಉಲ್ಲೇಖ ಮಾಡ್ಲಿಕ್ಕೆ ಹೋಗಲ್ಲ. ನೆಲದ ತಲ್ಲಣಗಳಿಗೆ ಬೆನ್ನು ಹಾಕಿದರೆ, ನೆಲದ ನೋವುಗಳಿಗೆ ಬೆನ್ನು ಹಾಕಿದರೆ ಒಂದು ಜನಮುಖಿ ವಿಚಾರ ಸಂಕೀರ್ಣ ಆಗೋಕೆ ಸಾಧ್ಯನಾ ಅನ್ನುವಂಥದ್ದು ನನ್ನ ಪ್ರಶ್ನೆ. ನಾನು ಖಂಡಿತ ನಿರೀಕ್ಷೆ ಮಾಡಿರಲಿಲ್ಲ. ನಾನು ಅಂದ್ಕೊಂಡಿದ್ದೆ ತುಮ್ರಿಯ ನೆಲದಲ್ಲಿ ನಿಂತುಕೊಂಡು, ತುಮ್ರಿ ಅಂದ್ರೆ ಅದೊಂದು ಮುಳುಗಡೆ, ಅದು ತುಮ್ರಿ ಯಾವ ಭಾಗ ಕೂಡ ಆಗಿರ್ಬೋದು. ತುಮ್ರಿಯ ಮುಳುಗಡೆ ಈ ನೆಲದಲ್ಲಿ ನಿಂತುಕೊಂಡು ಒಂದು ಕ್ಷಣ, ಹೌದು ನಮ್ಮ ಪ್ರಭುತ್ವಕ್ಕೆ ಮರವಿನ ಕಾಯಿಲೆ ಇದೆ, ಮುಳುಗಡೆಯ ಲಾಂಚಿನ ಈಚೆಗೆ ದಾಟುವ ಸಂದರ್ಭದ ನೀರಿನ ಅಡಿಗಡೆ ನದಿಯ ಕೆಳಗಡೆ ಏನಿದೆ ಅಂದ್ರೆ ನಮ್ಮ ಅಜ್ಜಂದಿರ ಹೆಜ್ಜೆ ಗುರುತುಗಳಿದಾವೆ, ಸಮಾಧಿಗಳಿದಾವೆ, ಬಸದಿಗಳಿದಾವೆ, ದೇವಾಲಯಗಳಿದಾವೆ. ಮುಳುಗಡೆಯ ಲಾಂಚಿನ ಕೆಳಗೆ ಏನಿದೆ ಕೇಳ್ರೆ, ನದಿಯ ಕೆಳಗಡೆ ಏನಿದೆ ಕೇಳ್ರೆ ಕಾಲು ದಾರಿಗಳಿದಾವೆ, ಹೆಜ್ಜೆ ಗುರುತುಗಳಿದಾವೆ. ಮುಳುಗಿಸಿರ್ತಕ್ಕಂತಹ ಪ್ರಭುತ್ವಕ್ಕೆ ಅದರ ನೆನಪಿನ ಹಂಗು ಇಲ್ಲದೆ ಇರಬಹುದು. ಆದರೆ ಒಂದು ಸಾಕ್ಷಿ ಪ್ರಜ್ಞೆಯಾಗುವಂತಹ ಒಂದು ಕಾರ್ಯಕ್ರಮ ಆಯೋಜನೆ ಮಾಡುವಂತಹ ಸಂದರ್ಭದಲ್ಲಿ ಇದನ್ನು ಮರೆತು ಬಿಟ್ಟರೆ ಹೇಗೆ? ಯಾಕೆ ಮರೆತಿರಿ ಅನ್ನುವಂಥದ್ದು ನನ್ನ ಪ್ರಶ್ನೆ. ಯಾಕೆ ಮರೆತಿರಿ? ಯಾಕೆ ಅದು ಆ ಮರೆಯುವಿಕೆ ಹಾಗ್ಯಾಕೆ ಮರೆತುಕೊಂಡಿರಿ ಅನ್ನುವಂಥ ಪ್ರಶ್ನೆಯನ್ನ ಎತ್ತಾ ಇದ್ದೇನೆ. ಚರ್ಚೆಯಾಗಬೇಕು. ಉರುಳುಗಲ್ಲಿಗೆ ಕರೆಂಟ್ ಯಾವಾಗ? ಕಾಡು ನಾಡಿನ ಬಿಕ್ಕಟ್ಟಿಗೆ ನಿಜದ ಪರಿಹಾರ ಯಾವಾಗ? 75ರಿಂದ 25ಕ್ಕೆ ಅರಣ್ಯ ಹಕ್ಕು ಕಾಯ್ದೆಯನ್ನ ಇಳಿಯುವುದು ಯಾವಾಗ? ಅದನ್ನ ಅಡ್ಡಿಪಡಿಸ್ತಾ ಇರ್ತಕ್ಕಂತಹ ಶಕ್ತಿಗಳು ಯಾರು? ಅವರ ಉದ್ದೇಶವೇನು? ಉರುಳುಗಲ್ಲಿಗೆ ಕರೆಂಟ್ ಹೋಗಬಾರದು ಅಂತ ಹೇಳುವಂತವರ ಆಲೋಚನಾ ಕ್ರಮ ಏನು? ರಾತ್ರೋರಾತ್ರಿ ಸೀಕ್ರೆಟ್ ಆಪರೇಷನ್ಸ್ ಮಾಡಿ 30 ದಿವಸಗಳಲ್ಲಿ ಡೀಮ್ಡ್ ಫಾರೆಸ್ಟ್ ಅಂತೇಳಿ ಕನ್ಸಿಡರ್ ಮಾಡಿ 1,75,000 ಹೆಕ್ಟೇರ್ ಭೂಮಿಯನ್ನ ಅರಣ್ಯ ಪ್ರದೇಶಕ್ಕೆ ಸೇರಿಸಿರ್ತಕ್ಕಂಥವರ ಹುನ್ನಾರಗಳು ಏನು? ಅದರಿಂದ ತತ್ತರಿಸಿ ಹೋಗ್ತಾ ಇರತಕ್ಕಂತಹ ಜನಸಮುದಾಯ. ಮತ್ತೆ ಪ್ರಶ್ನೆ, ದೇಶದ ರಾಜ್ಯದ ಒಳಿತಿಗಾಗಿ ಒಂದೇ ನದಿ ದಂಡೆಯ ಜನರು, ನನ್ನ ಬಹಳ ಮುಖ್ಯವಾದ ಪ್ರಶ್ನೆ ಇದು, ನಮ್ಮೆಲ್ಲರ ಪ್ರಶ್ನೆ. ಕರ್ನಾಟಕ ರಾಜ್ಯದ ಬೆಳಕಿಗಾಗಿ ಒಂದೇ ನದಿ ದಂಡೆಯ ಜನರು ಎಷ್ಟು ಬಾರಿ ತಮ್ಮನ್ನು ಮುಳುಗಿಸಬೇಕು, ಎಷ್ಟು ತಲೆಮಾರು ಮುಳುಗಬೇಕು ಅಂತ. ಅಜ್ಜ ಮಡೆನೂರಲ್ಲಿ ಮುಳುಗಿದ, ಅಪ್ಪ ಲಿಂಗನಮಕ್ಕಿಯಲ್ಲಿ ಮುಳುಗಿದ, ಮೊಮ್ಮಗ ಅರಣ್ಯ ಕಾಯ್ದೆಯಲ್ಲಿ ಜೈಲಿಗೆ ಹೋಗುತ್ತಿದ್ದಾನೆ. ನಾವು ಕಾರಣರ? ಎಷ್ಟು 3 ಜನರೇಷನ್ ಸ್ಯಾಕ್ರಿಫೈಸೇಷನ್ ಮಾಡ್ಬೇಕಾ? ಒಂದೇ ನದಿ ದಂಡೆಯ ಜನರು ಸ್ಯಾಕ್ರಿಫೈಸೇಷನ್ ಮಾಡ್ಬೇಕಾ? ಎಷ್ಟು ವರ್ಷಗಳ, 75 ವರ್ಷಗಳ ದೀರ್ಘಕಾಲ ಸ್ಯಾಕ್ರಿಫೈಸೇಷನ್ ಮಾಡ್ಕೊಂತಾನೆ ಸಾಗಬೇಕಾ? ಈ ಪ್ರಶ್ನೆಗಳನ್ನ ನಾವೆಲ್ಲ ಒಟ್ಟಾಗಿ ಕೇಳಬೇಕಾದ ಪ್ರಶ್ನೆ ಇದೆ ಪ್ರಭುತ್ವಕ್ಕೆ. ಯಾಕಂದ್ರೆ ಬೆಂಗಳೂರಿನಲ್ಲಿ ಜಗಮಗ ಬೆಳಕು ಮಾತ್ರ ಇದೆ, ಬೆಳಕಿನ ವಾಲಿಸುದಾರರು ನಾವು. ಬೆಂಗಳೂರಿನಲ್ಲಿ ಜಗಮಗ ಬೆಳಕಿದೆ ನಿಜ, ಅದರ ವಾಲಿಸುದಾರರು ನಾವು. ಆ ವಾಲಿಸುದಾರರು ನಾವು ಆಗಿರುವುದರಿಂದಲೇ ನಮ್ಮ ನೆಲದಲ್ಲಿ ಅದರಲ್ಲೂ ಕೇಣಿ ಹೋರಾಟವನ್ನು ಒಂದು ತಾತ್ವಿಕ ನೆಲಗಟ್ಟಿನಲ್ಲಿ ನಿಲ್ಲಿಸಿರ್ತಕ್ಕಂತಹ ನಿರ್ಣಾಯಕ ಕಾಲಘಟ್ಟದಲ್ಲಿ ಜನಪ್ರತಿನಿಧಿಯಾಗಿ ಶಾಸನ ಸಭೆಯನ್ನು ಪ್ರತಿನಿಧಿಸಿರ್ತಕ್ಕಂತಹ
ಶಾಂತವೇರಿ ಗೋಪಾಲಗೌಡರು ವೈಯಕ್ತಿಕವಾಗಿ ಶುದ್ಧ ಚಾರಿತ್ರ್ಯದ ಮತ್ತು ಸರಳ ಜೀವನದ ಮತ್ತು ಸಮಾಜವಾದಿ ಮೌಲ್ಯಗಳನ್ನು ಜೀವನ ತುದಿ ತನಕ ನಡೆಸಿಕೊಂಡಿರ್ತಕ್ಕಂಥ ಗೋಪಾಲಗೌಡರ ಹೆಸರಿನಲ್ಲಿ ನಮಗೊಂದು ಶಾಪ ವಿಮೋಚನೆಯ ಸಣ್ಣದೊಂದು ಧ್ವನಿ ದ್ವೀಪ ನೆಲದಿಂದ ಹೊರಟೀತು ಎನ್ನುವಂಥ ಪುಟ್ಟ ಆಶಾಭಾವನೆಯಿಂದ ನಾನು ಎದುರು ನೋಡ್ತಾ ಇದ್ದೆ. ಐ ಆಮ್ ಸಾರಿ. ನಾಟಕಗಳು, ನಮ್ಮ ಚರ್ಚೆಗಳು ಭೂತಮುಖಿಯಾಗಿರ್ತಕ್ಕಂತಹ ಚರ್ಚೆಗಳು, ನೀವೇ ಹೇಳ್ತೀರಿ ನಮ್ಮ ಚಿಂತಕರು, ಭೂತಮುಖಿಯಾಗಿರ್ತಕ್ಕಂತಹ ಚರ್ಚೆಗಳು ಓಕೆ, ಅದರಿಂದ ಒಡೆತಗಳನ್ನು ತೆಗೆದುಕೊಳ್ಳೋಣ, ವರ್ತಮಾನದ ಕಾಲಘಟ್ಟವನ್ನ ಮತ್ತು ಭವಿಷ್ಯದಲ್ಲಿರ್ತಕ್ಕಂತಹ ಸವಾಲುಗಳನ್ನು ಎದುರಿಸಲಿಕ್ಕೆ ನಮ್ಮ ಚಿಂತನೆ ಮತ್ತು ನಮ್ಮ ನೋಟವನ್ನು ಹರಿಸಬೇಕಲ್ವಾ? ಅದರ ಭಾಗವಾಗಿ ಗೋಪಾಲಗೌಡರ ಈ ಜನ್ಮ ಶತಾಬ್ದಿ ಕಾರ್ಯಕ್ರಮ ಎಡವಿದೆ ಮತ್ತು ಕೊಂಚ ದಿಕ್ಕು ತಪ್ಪಿದೆ ಮತ್ತು ಭೂತಮುಖಿಯಾಗಿದೆ ಅನ್ನೋ ಮಾತನ್ನ ದಾಖಲಿಸ್ತಾ ಇದ್ದೇನೆ. ಕೊನೆಯ ಸಂಗತಿ, ಲಾಸ್ಟ್, ನೀವು ಅಭಿವ್ಯಕ್ತಿ ಬಳಗದ ಜೊತೆ ಕೋಆರ್ಡಿನೇಟ್ ಮಾಡಿಕೊಂಡು ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಅವರು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಿರಿ, ಸಂತೋಷ. ನನ್ನ ಈ ವೇದಿಕೆಯಲ್ಲಿ ಇದರಲ್ಲಿ ಇರುವಂತಹ ಎಲ್ಲ ನಮ್ಮ ಚಿಂತಕರುಗಳು ಕೂಡ ಜನಸಮುದಾಯ ಸರ್ವರೂ ಪಾಲ್ಗೊಳ್ಳಬೇಕು. ಅದು ಆಡಳಿತವಿರಲಿ, ಅಧಿಕಾರವಿರಲಿ, ಸಂಘಟನೆ ಇರಲಿ, ಸಾಂಸ್ಥಿಕತೆ ಇರಲಿ, ಎಲ್ಲರೂ ಮುಖ್ಯ ಭೂಮಿಕೆಯಲ್ಲಿ ಬರಬೇಕು. ತಳ ಸಮುದಾಯಗಳು, ವಿಳಾಸವಿಲ್ಲದ ಜನರು, ಅವರೆಲ್ಲರೂ ಕೂಡ ಮುಖ್ಯ ಭೂಮಿಕೆಗೆ ಬರಬೇಕು ಅನ್ನುವಂತಹ ಬಹಳ ಅಂತಃಕರಣದ ಪ್ರೀತಿಯನ್ನು ಹೊಂದಿರತಕ್ಕಂತಹ ಹಿರಿಯರಿದ್ದೀರಿ. ನಾನು ವಯಸ್ಸಿನಲ್ಲಿ ತುಂಬಾ ಚಿಕ್ಕವನು ಮತ್ತು ಎಳೆಯವನು. ಆದರೆ ಅಭಿವ್ಯಕ್ತಿ ಬಳಗ, ನನ್ನ ಊರಿನ ಸಂಘಟನೆ, ನನ್ನ ಹೆಮ್ಮೆ ಒಂದು ಕಾಲದಲ್ಲಿ ಏನೂ ಇಲ್ಲದ ಕಾಲದಲ್ಲಿ, ವಿಳಾಸವಿಲ್ಲದ ಕಾಲದಲ್ಲಿ ವಿಳಾಸವನ್ನ ಹಾಮ ಭಟ್ರ ನೇತೃತ್ವದಲ್ಲಿ ಅದನ್ನ ನೀಡಿದ್ದರು, ಅದಕ್ಕೆ ಪೂರಕವಾಗಿರ್ತಕ್ಕಂಥ ರಂಗಮಂದಿರವನ್ನು ಅಲ್ಲಿ ಕಟ್ಟಿದ್ದರು ಎನ್ನುವ ಸತ್ಯಗಳ ನಡುವೆ ಮುಖ್ಯವಾಗಿರುವ ಪ್ರಶ್ನೆ, ಒಂದೇ ಜಾತಿಯ ಬಹುಸಂಖ್ಯಾತರಿರುವ ಕೆಲವೇ ಜನರನ್ನ ಒಳಗೊಂಡಿರುವ, ಐ ರಿಪೀಟ್ ಮೈ ವರ್ಡ್ಸ್, ಒಂದೇ ಜಾತಿಯ ಬಹುಸಂಖ್ಯಾತ ಸದಸ್ಯರನ್ನೊಳಗೊಂಡಿರುವ, ಅವರಲ್ಲೇ ಒಂದು ಗುಂಪಿನ ಸದಸ್ಯರನ್ನು ಒಳಗೊಂಡಿರುವ, ಎಲ್ಲೂ ಕೂಡ ಹಿಂದುಳಿದ, ದಲಿತ, ಮಹಿಳೆಯರು, ತಬ್ಬಲಿ ಸಮುದಾಯಗಳಿಗೆ ತನ್ನ ಸಾಂಸ್ಥಿಕ ನೆಲೆಯಲ್ಲಿ ಅವಕಾಶವನ್ನೇ ಕೊಡದ, ಐ ರಿಪೀಟ್, ತಬ್ಬಲಿ ಸಮುದಾಯಗಳಿಗೆ, ಹಿಂದುಳಿದ ಸಮುದಾಯಗಳಿಗೆ ಅವಕಾಶವನ್ನೇ ಕೊಡದ, ಬಹಳ ಮುಖ್ಯವಾಗಿ ಒಂದು ಸಂಸ್ಥೆ ಪ್ರಜಾಪ್ರಭುತ್ವವಾಗಿ ನಡ್ಕೋಬೇಕು. ಪ್ರಜಾಪ್ರಭುತ್ವ ಸರ್ಕಾರದಿಂದ ಯಾವುದೇ ಅನುದಾನ ತೆಗೆದುಕೊಳ್ಳುತ್ತೆ ಅಂತ ಹೇಳಿದ್ರೆ ಅದು ಪ್ರಜಾಪ್ರಭುತ್ವವಾಗಿ ನಡ್ಕೋಬೇಕು ಅಂತ ಹೇಳಿ ನಾವು ನಿರೀಕ್ಷೆ ಮಾಡ್ತೀವಿ. ಅದು ಹಕ್ಕು ಕೂಡ. ವಂಶ ಪಾರಂಪರ್ಯವೂ ಕೂಡ ಸದಸ್ಯತ್ವದ ಅರ್ಹತೆಯಾಗುವಂತಹ ಸಂಸ್ಥೆಯ ಜೊತೆ ಕೋಆರ್ಡಿನೇಟ್ ಆಗಿ ಕಾರ್ಯಕ್ರಮ ನಡೆಸ್ತಾ ಇದ್ದೀರಿ. ತುಮ್ರಿಯಲ್ಲಿ ನಾವಿರ್ತೇವೆ 24 ಗಂಟೆ. ತುಮ್ರಿಯ ಬಹುಸಂಖ್ಯಾತ ಜನಸಮುದಾಯದ ಜೊತೆಗೆ ನಾವಿದ್ದೇವೆ. ನಾನು ಅನ್ನೋ ಪ್ರಶ್ನೆ ಅಲ್ಲ, ನಾವು ಅನ್ನೋದು ಇದ್ದೇವೆ. ಏನೂ ಚಟುವಟಿಕೆ ಇಲ್ಲದ, ನಿಷ್ಕ್ರಿಯವಾಗಿರುವ, ಕಟ್ಟಿರುವ ರಂಗಮಂದಿರವನ್ನು ಕೂಡ ಸರಿಯಾಗಿ ನಡೆಸಿಕೊಂಡು ಹೋಗಲಾಗದ, ಈ ಎಲ್ಲ ಪುರೋಗಾಮಿ ಮೌಲ್ಯಗಳನ್ನು ಅಳವಡಿಸಿಕೊಂಡಿರುವ ಸಂಸ್ಥೆಯ ಸಹಯೋಗದೊಂದಿಗೆ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೇವೆ. ಯಾರೋ ವೈಯಕ್ತಿಕ ಅವರು ಅದ್ರ ಬಗ್ಗೆ ಇನಿಷಿಯಲ್ ಸ್ಟೆಪ್ ತಗೊಂಡ್ರು, ಅವ್ರ ಪ್ರೀತಿ ವಿಶ್ವಾಸ ತಗೊಂಡ್ರು, ಅವ್ರು ತೋರ್ತಾರೆ ಇತ್ಯಾದಿ, ಅವೆಲ್ಲ ಬಿಡಿ ಸಂಗತಿಗಳು. ನಾನು ಆರ್ಗನೈಸ್ ಭಾಗವಾಗಿ ಮಾತಾಡ್ತಾ ಇರುವಂಥವ್ರು. ನಮ್ಗೆ ಯಾರ ಬಗ್ಗೆ ವೈಯಕ್ತಿಗತವಾಗಿರ್ತಕ್ಕಂಥ ದ್ವೇಷ ಇಲ್ಲ. ಹೀಗಿರುವ ಸಂದರ್ಭದಲ್ಲಿ ಆ ಸಹಯೋಗವೂ ಹಾಗೆ, ಆಲೋಚನಾ ಕ್ರಮವೂ ಹೀಗಾಗಿ ಬಿಟ್ಟರೆ ಹೇಗೆ ಎನ್ನುವಂಥದ್ದು ನನ್ನ ಪ್ರಶ್ನೆ. ಇದರ ಆಚೆಗೆ ನನ್ನ ಕೆಲವು ಹಿರಿಯ ಸ್ನೇಹಿತರು, ಕಿರಿಯ ಸ್ನೇಹಿತರು, ಸರ್ ತುಮ್ರಿಗೆ ಬರ್ತೀವಿ, ಕಾರ್ಯಕ್ರಮ ಬನ್ನಿ, ಚರ್ಚೆ ಮಾಡಬೇಕಿದೆ, ಬನ್ನಿ ಚರ್ಚೆ ಮಾಡಬೇಕು, ಚರ್ಚೆ ಮಾಡೋಣ.
ಜೊತೆಗೆ ಕೆಲವು ಸ್ನೇಹಿತರು, ಸರ್ ಎಲ್ಲಿ ಉಳ್ಕೊಳ್ಳೋ ಬನ್ನಿ, ತುಮ್ರಿ ವಿಶಾಲ ಹೃದಯವನ್ನು ಹೊಂದಿರುವಂತಹ ಊರು, ಬಹಳ ಪ್ರೀತಿ ಪಾತ್ರವನ್ನು ನಡೆಸಿಕೊಳ್ಳುತ್ತೆ. ನಮ್ಮ ಈ ಎಲ್ಲ ತಕರಾರುಗಳು ಕೂಡ ಬೌದ್ಧಿಕವಾಗಿರ್ತಕ್ಕಂಥ ತಕರಾರುಗಳು, ವ್ಯಕ್ತಿಗತವಾಗಿರ್ತಕ್ಕಂಥ ಯಾವ ತಕರಾರುಗಳು ಕೂಡ ಇಲ್ಲ. ಆದರೆ ನೆಲದ ತಲ್ಲಣಗಳನ್ನ, ನೆಲದ ನೋವುಗಳನ್ನ, ನೆಲದ ಸಂಗತಿಗಳಿಗೆ ಬೆನ್ನು ಹಾಕಿಕೊಂಡು ಹೋಗಬಾರದು ಅನ್ನುವಂತಹ ಮುಖ್ಯ ಕಾರಣದಿಂದ ಈ ಮಾತನ್ನ ದಾಖಲಿಸ್ತಾ ಇದ್ದೇನೆ. ಇಷ್ಟು ಇವತ್ತಿನ ಮಾತುಕತೆಗೆ ನಾನು ನನ್ನ ಸಮಯವನ್ನು ಬಳಸಿದ್ದೇನೆ. 32 ನಿಮಿಷ ಮಾತಾಡಿದ್ದೇನೆ. ತಮ್ಮ ಪ್ರೀತಿ ವಿಶ್ವಾಸಕ್ಕೆ ಧನ್ಯವಾದಗಳು. ಈ ಪ್ರಶ್ನೆಯ ಬಗ್ಗೆ ತಮ್ಮ ಚರ್ಚೆಯನ್ನ ನಡೆಸಬಹುದು. ಉಳಿದಂತೆ ಈಗಾಗಲೇ ಬೆಂಗಳೂರಿಂದ ಹೊರಟಿರ್ತಕ್ಕಂಥ ಎಲ್ಲ ಸ್ನೇಹಿತರಿಗೂ ಸ್ವಾಗತ. ನಾಳೆ ನಾವು ತುಮ್ರಿಯಲ್ಲಿ ಎದುರಾಗ್ತೇವೆ ನಮ್ಮೆಲ್ಲ ಭಿನ್ನಾಭಿಪ್ರಾಯದ ನಡುವೆಯೂ. ನಮಸ್ಕಾರ.